ಹೊಸ ಡಿಪೋ ಕಡೆಯಿಂದ ಬರ್ತಿರೋ ಹಾಗಿದೆ. ಇದಾನ ಸದಾನಂದ ಅಲ್ಲಿ? ನಿಮ್ಮನೇಲಿಲ್ವಾ ಸದಾನಂದ? ನಿನ್ನೆ ಡಿಪೋ ಪೂಜೆ ಮುಗಿಸಿ ನಿಮ್ಮನೆಗೆ ಅಂತಾನೆ ಹೋದ. ಅಲ್ಲಿರ್ಬೋದು ಅಂತ ನಾವು ನಿಮ್ಮನೆ ಕಡೆ ಹೊರಟಿದ್ವಿ. ನಮ್ಮನೆಗೆ ಎಲ್ಲಿ ಬರ್ತಾನ ಅವನು? ಶಾರದಾಪುರದಿಂದ ಹೊಸ ಡಿಪೋ ಪೂಜೆ ಅಂತ ಹೊರಟ. ಭೂಪಾಲ ಏನಾದ್ರೂ ಮಾಡಿರ್ಬೋದ ಸುಚೇಂದ್ರ ಅವ್ರೆ? ನಾವು ಹೊಸ ಡಿಪೋ ಮಾಡಿದ್ದು ಅವ್ರಿಗೆ ಇಷ್ಟ ಇರ್ಲಿಲ್ಲ, ನಮ್ಮ ಮೇಲೆ ದ್ವೇಷ ಇತ್ತು. ಅದೆಲ್ಲ ಏನೂ ಇಲ್ಲ ಬಿಡಿ. ಅಲ್ಲ, ಹೇಳಕ್ಕಾಗಲ್ಲ, ಅವನು ಸ್ವಲ್ಪ ಲೋಫರ್ ಬುದ್ಧಿ. ಇಲ್ಲ, ನನಗೆ ಯಾಕೋ ಸದಾನಂದನ್ ಮೇಲೇನೆ ಅನುಮಾನ. ಇತ್ತೀಚೆಗೆ ಅವನ ನಡವಳಿಕೆ, ಅವನ ಮಾತು ಎಲ್ಲ 2 ನಿಮಿಷಕ್ಕೂ ಬದಲಾಗ್ತಿತ್ತು. ಅವತ್ತು ನಾವು ಶಾರದಾಪುರಕ್ಕೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಮಂದಾಕಿನಿ ಸಿಕ್ಕಿದ್ಲು. ಇಬ್ರು ಏನೋ ಮಾತಾಡಿದ್ರು. ಅದಾದ್ಮೇಲೆ ಅವತ್ತು ರಾತ್ರಿ ಸದಾನಂದ ತುಂಬಾ ಸಿಗರೇಟ್ ಸೇತಾ ಇದ್ದ. ದ್ರೋಹ ಆಗಿದೆ ನನ್ನಿಂದ ದೇವಿಗೆ. ದೇವಿ ಒಳ್ಳೆಯವಳು, ನಾನ್ ದೇವಿನ ಅಪಾರ್ಥ ಮಾಡ್ಕೊಂಡೆ. ಒಳ್ಳೆಯವ್ರನ್ನ ನೋಯಿಸಿ ಬದುಕೋದು ಅಪರಾಧ ಅಂತಂದ. ಅದಕ್ಕೆ ಸಾವಲ್ಲ ಕಣೋ ಪರಿಹಾರ ಅಂತಂದೆ. ಪರಿಹಾರ ಮಾಡ್ಕೊಳ್ದೆ ಹೋದ್ರೆ ಇದ್ದು ಸತ್ತಂಗೆ ಅಂತಂದ. ಕಪಾಳಕ್ ಬೀಸ್ದೆ. ನಾನು ಅವನ ಹತ್ರ ಮಾತು ತಗೊಂಡಿದ್ದೀನಿ, ಹಾಗೇನು ಆಗಿರಲ್ಲ. ಮತ್ತೆ ಎಲ್ಲಿಗ್ರಿ ಹೋಗಿರ್ತಾರೆ? ನಿಮ್ಮಲ್ಲೂ ಇಲ್ಲ, ನಮ್ಮನೆಯಲ್ಲೂ ಇಲ್ಲ. ಅಪ್ಪಾಜಿನ ಒಂದ್ ಮಾತು ಕೇಳ್ತೀನಿ. ಭೈರವಿ ಬಾಬಾ ನಮ್ ಡಾಕ್ಟರ್ಗಿಂತನಾ? ನಮ್ ಡಾಕ್ಟರ್ MBBS ಓದಿದ್ದಾರೆ, ಅದೋದಿದ್ದಾರೆ, ಇದೋದಿದ್ದಾರೆ ಅಂತ ಕೊಚ್ಕೊಂಡ್ರಿ. ಇವತ್ತು ಅದೇ ಡಾಕ್ಟರ್ ರೋಪ್ ಹಾಕಿದ್ರಿ. ಹೋಗ್ತಾ ಬಸ್ನಲ್ಲಿ ಕಂಡಕ್ಟರ್ ಜೊತೆ ಜಗಳ, ಆಮೇಲೆ ಆಸ್ಪತ್ರೆಯಲ್ಲಿ. ನೋಡು ಪಾರ್ವತಿ, ನಿನಗೆ ಯಾರಾದ್ರೂ ಕಣ್ ಬರಲ್ಲ ಅಂತ ಅಡ್ಡಬಾಯಿ ಹಾಕಿದ್ರೆ ನನಗೆ ಕೆಟ್ಟ ಕೋಪ ಬರುತ್ತೆ, ನೋವಾಗುತ್ತೆ. ಆ ಡಾಕ್ಟ್ರು ನಿನ್ಗೆ ಕಣ್ ಬರೋದು ಅನುಮಾನ ಅಂದಾಗ ನನಗೆ ಪ್ರಾಣನೇ ಹೋದಂಗಾಯ್ತು, ಗೊತ್ತಾ? ನಮ್ಮ ಮಾತೆಲ್ಲಿ ಕೇಳ್ತೀರಿ ನೀವು? ನನ್ ಕಣ್ಣು ಹೋದ ದಿವಸದಿಂದ ನಮ್ಮನ್ನ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ರಿ, ನಮ್ಮನ್ನ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ರಿ ಅಂತ ಎಷ್ಟು ಸಲ ಕೇಳಿಲ್ಲ ನಾವು ನಿಮ್ಮನ್ನ? ಒಂದು ಕೆಲಸ ಮಾಡು, ನಿಮ್ಮ ಅಮ್ಮನವ್ರ ಹತ್ರ ಈ ಸದಾಶಿವ ಹಿಂಗೆ ಕಿವುಡಾಗ್ಲಿ ಅಂತ ಕೇಳ್ಕೊಂಡ್ಬಿಡು. ಎಲ್ಲ ಕ್ಷೇತ್ರದ ಕಥೆ ಆಯ್ತು. ನಿಂದು ಕಣ್ಣೇ ಕಾಣಲ್ಲ, ಆ ಕ್ಷೇತ್ರದಲ್ಲಿ ಹೋಗಿ ಏನೇ ನೋಡ್ತೀಯ? ಹರಕೆ ತೀರಿಸ್ಲಿಲ್ಲ ನಾವು. 17 ವರ್ಷ ಆಯ್ತು, ಅದಕ್ಕೆ ನನ್ ಕಣ್ಣು ಹೋಗಿದ್ದು. ಯಾರ ಹತ್ರ ಹೇಳ್ಕೊಳ್ಳಿ ನನ್ ಸಂಕಟನ? ಹೊರಡೋಣ ಮೈಸೂರಿಗೆ. ಬೆಂಗಳೂರು ಡಾಕ್ಟ್ರು, ಮೈಸೂರು ಡಾಕ್ಟರ್ ರಾಮರಾಯರು ಅಡ್ರೆಸ್ ಕೊಟ್ಟಿದಾರಲ್ಲ, ಹೊರಡೋಣ. ಹೊತ್ತಾಗುತ್ತೆ. ನನ್ ಪ್ರಾಣ ಹೋದ್ರೆ ಸರಿ, ನನ್ ಯಾವ ಮೈಸೂರು ಆಸ್ಪತ್ರೆಗೂ ಬರಲ್ಲ. ಹಾಗೆಲ್ಲ ಅನ್ಬೇಡಮ್ಮ. ನೀನ್ ಮೈಸೂರಿಗೆ ಬರ್ಲಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಅಪ್ಪ, ಹೋಗೋಣ ಮೈಸೂರಿಗೆ. ಇದ್ಯಾ ತರದ್ದು ಏನೋ ಎಸ್ ಬಿಡೆ ಚೆನ್ನಿ. ಅಯ್ಯೋ ಬ್ಯಾಡ ಇದ್ರು ಸಾಬ್ರಿ ನಮ್ಗೆ. ಬಂಗಿ ಪಾನ್ಕ ಕುಡ್ದಾಗ ನಮ್ಮ ಅಪ್ಪನು ಹಿಂಗೆ ಮಾತಾಡೋದು. ಅಪರೂಪಕ್ಕೆ ಸಂದಾಕಿರತ್ತೇನೋ ಸಿಕ್ಕೈತೆ, ನಾನೇ ಮಡಿಕತ್ತೀನಿ ಬಿಡು. ಹಂಗೆಲ್ಲ ದಾರಿಯಾಗೆ, ನದಿಯಾಗೆ, ತೋಪ್ನಲ್ಲಿ ಸಿಕ್ಕಿದನ್ನೆಲ್ಲ ಮನೆಗೆ ಒಯ್ಬಾರ್ದು. ರಾವ್ ಬರೀತದೆ ಅಂತ ನಮ್ಮವ್ವ ಹೇಳ್ತಾಳೆ. ಒಳ್ಳೆ ನಂಗ್ ಮೀನ್ ಸಿಕ್ಕರೆ ಎತ್ಕೊ ಬಂದ್ ತಿಂತ್ಯಾ, ದಾರಿನ ಕಾಸ್ ಬಿದ್ರೆ ಹೋಗ್ ಗುಂಡಿಗೆ ಹಾಕ್ತ್ಯಾ. ಇದಕ್ಕೆಲ್ಲ ಏನ್ ಅನ್ನಕ್ಕಿಲ್ವಾ ನಿಮ್ಮವ್ವ? ದೇವ್ರ ಪ್ರಸಾದ ಅಂತ ಮನೇಲಿ ಇಟ್ಕೊಂಡ್ರೆ ಮನೆ ಲಕ ಲಕ ಹೊಡಿತೈತೆ. ರಾವಂತೆ ರಾವ್. ಯಾರ ಏನಾರ ಹೇಳಿದ್ರೆ ಯಾವತ್ತನೇ ಸುಮ್ಕೆ ಹೂ ಅಂತ ಕೇಳ್ತೀಯ ಹೇಳು? ಏನಾರ ಮಾಡ್ಕೋ, ನಮ್ಮನೆ ಹೋಯ್ತೀನಿ. ಬಾ ಒಳಿಕೆ. ಅಯ್ಯೋ ಇಲ್ಲ ಚೆನ್ನಿ, ನಮ್ಮ ಅವ್ವಂಗೆ ಜರ ಸ್ವರ ಬಿದ್ದೋಗದೆ, ಬೇರ್ತೆದ್ ಕುಡಿಸ್ಬೇಕು. ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಬಸ್ಸು ಎಷ್ಟೊತ್ತು ಬರುತ್ತೆ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಎಳ್ನೀರು ಕುಡಿತೀಯೇನೆ ಪಾರ್ವತಿ? ಬೇಡ. ಎಳ್ನೀರಂತೆ ಎಳ್ನೀರು. ಇವತ್ತು ಮೈಸೂರು ಆಸ್ಪತ್ರೆಯಿಂದ ಬಂದ ತಕ್ಷಣ ನೀಮಣೆ ಕುಡಿದು ಮಲಗ್ಬಿಡ್ತೀನಿ. ಮೈಸೂರಲ್ಲಿ ಆಸ್ಪತ್ರೆ ಒಂದೇನ ಇರೋದು, ಬೇರೆ ಏನಿಲ್ವಾ? ಮೈಸೂರಂದ್ರೆ ಮೊದಲು ನೆನಪಾಗದೇನು ಹೇಳು? ಚಾಮುಂಡೇಶ್ವರಿ ಬೆಟ್ಟ. ಅಲ್ಲಿ ಅಮ್ಮನವ್ರು ಕೂತಿರೋದು, ಕಾಯ್ತಿರೋದು ಅದಕ್ಕೆ ಅಲ್ವಾ? ಮೈಸೂರು ಕ್ಷೇತ್ರ ಅಮ್ಮನವ್ರು 9 ಕ್ಷೇತ್ರದಲ್ಲಿ ಒಂದು ಅಲ್ವಾ ಅಮ್ಮ? ನಾನು ಆಣೆ ಇಟ್ಟು ನಿನ್ನ ಮೈಸೂರು ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿರೋದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಬರೋಕ್ಕೆ. ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಕ್ಕೆ ಮೈಸೂರು ಕಣ್ಣಿನ ಆಸ್ಪತ್ರೆ ಒಂದು ನೆಪ ಅಷ್ಟೇ. ಅಪ್ಪ ಬಂದರು, ಮೈಸೂರು ಬರೋವರೆಗೂ ಏನೂ ಗೊತ್ತಿಲ್ಲದಿರೋ ಥರ ಇದ್ಬಿಡು. ಇನ್ನೊಂದು 5 ನಿಮಿಷಕ್ಕೆ ಬಸ್ ಬರುತ್ತಂತೆ, ಡೀಸೆಲ್ ಹಾಕ್ಸ್ಕೊಂಬರಕ್ಕೆ ಹೋಗಿದೆ. ಹೊರಡೋಣ. ದೇವಿ